ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳು ಏನಂದರೆ ಕೇಕ್ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೆ ಕೇಕ್ ಮಾಡೋಣ ಮನೇಲಿ ಅಂತ, ಓವನ್ ಇಲ್ಲದೇ ಕೇಕ್ ಮಾಡೋದು ಏಕೆ ಅಂತ ನೋಡೋಣ. ಸೊ ಇಲ್ಲಿ ನಾನು 1 ಕಪ್ಪಷ್ಟು ಕರ್ಡ್ ತೊಗೊಂಡಿದ್ದೀನಿ, ಮೊಸರು, ಹಾಗೆ ನಾವು 1 ಕಪ್ಪಷ್ಟು ಶುಗರ್ ಬೇಕು. ಹಾಗೆ ನೋಡಿ, ಇಲ್ಲಿ ನಾನು ಯಾವ ಕಪ್ಪಲ್ಲಿ ನಾವು ಕರ್ಡ್ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ಆಯಿಲ್ ತಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಇದೇ ಕಪ್ಪಲ್ಲಿ 1/4 ಕಪ್ಪಷ್ಟು ರವೆ ತಗೊಂಡಿದ್ದೀನಿ. ಸಣ್ಣದು ರವೆ, ಚಿರೋಟಿ ರವೆ ಥರ ಇದೆ. ಸೊ ಸ್ವಲ್ಪ ನಿಮ್ಗೆ ದಪ್ಪ ಇರೋ ರವೆ ಸಿಕ್ಕಿದ್ರೆ ನೀವು ಅದಕ್ಕೆ ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೆ ಪೌಡರ್ ಆಗುತ್ತೆ. ಹಾಗೆ ಇಲ್ಲಿ 1 ಕಪ್ ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೊಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ, ಪ್ಲೇಟ್ ಮುಚ್ಚಿ. ನಾನು ಇಲ್ಲಿ ಪ್ಲೇಟ್ ಮುಚ್ಚಿ 5-10 ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ. ಈಗ ನೋಡಿ 10 ಮಿನಿಟ್ಸ್ ಆಗಿದೆ. ನೋಡಿ ಈ ಥರ ಸ್ವಲ್ಪ ತಿಕ್ನೆಸ್ ಬಂದಿದೆ. ರವೆ ಎಲ್ಲ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ತಿಕ್ನೆಸ್ ಬಂದಿರುತ್ತೆ. ನಾವು ಈ ಟೈಮಲ್ಲಿ ಸ್ವಲ್ಪ ಫ್ಲೋರ್ ಸೇರಿಸ್ಕೊ ನೋಡಿ. ಈ ಥರ ನಾನು ಇಲ್ಲಿ 1 ಕಪ್ಪಷ್ಟು ಮೈದಾ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಸೋಡಾ, ಅಡುಗೆ ಸೋಡಾ, ಬೇಕಿಂಗ್ ಪೌಡರ್, ಹಾಗೆ ಬೇಕಿಂಗ್ ಪೌಡರ್. ಸೊ ಇದೀಗ ನೀಟಾಗಿ ಈ ಥರ ಮಾಡ್ಕೊಳ್ಳೋಣ. ಇದು ಆಗಿದೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಸ್ವಲ್ಪ ವೆನಿಲಾ ಎಸೆನ್ಸ್ ಸೇರಿಸ್ಕೊಳ್ಳೋಣ. ನೋಡಿ 1 ಸ್ಪೂನಷ್ಟು. ಇದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗಟ್ಟಿ ಆಗಿದೆ ಅಂದರೆ ಆಗ ನಾವು ಸ್ವಲ್ಪ ಮಿಲ್ಕ್ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಕಾಲಿಗೆ. ಸೊ ಇದರಲ್ಲಿ ಒಂದು 10 ಮಿನಿಟ್ಸು ಬಿಸಿ ಆಗಿ, ಸೊ ನಾವು ಈ ಥರ ಇಟ್ಟರೆ ನನಗೆ ಹೈಟ್ ಸಾಕಾಗ್ತಿಲ್ಲ. ಸೊ ಹಾಗಾಗಿ ನಾನು ಈ ಥರ ಇಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕಾಗತ್ತೆ. ಒಂದು 5 ಮಿನಿಟ್ಸ್ ಹಾಗೆ ಬಿಸಿ ಆಗಲಿ. ನೋಡಿ ಈಗ ಇದು ಸ್ವಲ್ಪ ಚೆನ್ನಾಗಿ ನೆನೀತಾ ಇದೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಇರಬೇಕು ನಾವು ಮಿಕ್ಸ್ ಮಾಡ್ಕೊಂಡಿರೋದು. ಇವಾಗ ಇದಕ್ಕೆ ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾವು ಈಗ ನೋಡಿ ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆ ಇದು. ಸೊ ಆ ಪಾತ್ರೆಯಲ್ಲಿ ನಾವು ಸ್ವಲ್ಪ ಎಣ್ಣೆನ ಹಚ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೋಡಿ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ನಾನೀಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಫ್ ಮಾತ್ರ ಸೇರಿಸಿ ನಾವೀಗ ಇದಕ್ಕೆ ಸ್ವಲ್ಪ ನೋಡಿ ಚಾಕ್ಲೇಟ್ಸ್, ಶಾಪಲ್ಲಿ ಸಿಗುತ್ತೆ ಚಾಕ್ಲೇಟ್ ಚಿಪ್ಸ್ ಅಂತ ಹೇಳ್ತಾರೆ ಇದನ್ನು. ಸೊ ಇದನ್ನು ಸ್ವಲ್ಪ ಮಟ್ಟಿಗೆ ಹಾಕೋಣ, ಏಕೆಂದರೆ ಮಕ್ಕಳು ತಿನ್ನೋದಕ್ಕಲ್ವ. ಸೊ ಅವರು ಚಾಕ್ಲೇಟ್ ಸ್ವಲ್ಪ ಫ್ಲೇವರ್ ಇದ್ದರೆ ಸ್ವಲ್ಪ ಅವ್ರಿಗೂ ಕೂಡ ಇಷ್ಟ ಆಗತ್ತೆ. ಆ ಕಾರಣದಿಂದ ಎಲ್ಲದನ್ನು ನೀಟಾಗಿ ಸೇರಿಸ್ಕೊಳ್ಳೋಣ. ಇನ್ನು ಸ್ವಲ್ಪ ಇತ್ತಲ್ಲ ಸೊ ಚಾಕ್ಲೇಟ್ಸ್, ಸೊ ಅದನ್ನು ಕೂಡ ನಾನೀಗ ಸೇರಿಸ್ಕೊಂಡೆ. ಸೊ ಇದನ್ನು ಪೂರ್ತಿಯಾಗಿ ನೀಟಾಗಿ ನಾವು ಸೇರಿಸ್ಕೊಂಬಿಡೋಣ.
ಹಾಗೆ ಬಾಣಲೆ ಕೂಡ ನೀಟಾಗಿ ಬಿಸಿಯಾಗಿದೆ. ಈ ರೀತಿ ಎಲ್ಲ ಸೇರಿಸ್ಕೊಂಡು ಹಾಗೆ ನಾನು ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಸೊ ಮೇಲೆ ಈ ಥರ ಹಾಕ್ಕೊಳ್ಳೋಣ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಈ ರೀತಿ ಮನೇಲಿ ಆಗಾಗ ಮಾಡ್ಕೊಳ್ಳೋದ್ರಿಂದ ನೋಡಿ ಈ ಥರ ಸ್ವಲ್ಪ ಶೇಕ್ ಮಾಡಿ, ಯಾಕೆಂದರೆ ಕೆಲವು ಬಬಲ್ಸ್ ಥರ ಇರುತ್ತೆ, ಸೊ ಅದು ಇದಾಗದೇ ಇರುತ್ತೆ ಅಂತ. ಈಗ ಇಟ್ಕೊಂಡ್ಬಿಡೋಣ. ಬಿಸಿ ಇದೆ, ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಸೊ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ. 35-40 ಮಿನಿಟ್ಸ್ ಆದರೂ ಇಟ್ಕೋಬೇಕಾಗತ್ತೆ. ನೀಟಾಗಿ ಬೆಂದಿರುತ್ತೆ. ನೋಡೋಣ ಆಮೇಲೆ. ಈ ಕೇಕ್ಗಳಲ್ಲಿ ತುಂಬ ವೆರೈಟಿ ಕೂಡ ಮಾಡ್ಬೋದು. ನಾವು ಈ ಥರನೂ ಮಾಡ್ಕೋಬೋದು, ಮೈದಾದಲ್ಲಿ ಬರೀ ಮೈದಾದಲ್ಲಿ ಯೂಸ್ ಮಾಡಿ ಮಾಡ್ಕೋಬೋದು, ಹಾಗೆ ಜಾಮ್ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ನಮಗೆ ಹನಿ ಕೇಕ್ ಎಲ್ಲ ಸಿಗುತ್ತಲ್ಲ ಆ ರೀತಿಯಲ್ಲೂ ಮಾಡ್ಕೋಬೋದು. ತುಂಬ ವೆರೈಟೀಸ್ಗಳಲ್ಲಿ ನಾವು ಮಾಡ್ಕೋಬೋದು. ಆಗಾಗ ಒಂದೊಂದು ಟೈಮ್ ಈ ಥರ ಮನೇಲಿ ಮಾಡ್ತಾ ಇರೋಣ. ನೋಡಿ ಕೇಕು ಯಾವ ಥರ ಮೇಲೆ ಬರ್ತಾ ಇದೆ. ನಾವು ಅದಕ್ಕೆ ಕೇಕ್ ಯಾವಾಗಲೂ ಅರ್ಧ ಪಾತ್ರೆಗೆ ಆಗೋ ಥರ ಇಟ್ಕೋಬೇಕಾಗತ್ತೆ, ಆವಾಗ ಅದು ನಮಗೆ ಫುಲ್ಲು ಮೇಲೆ ಬರುತ್ತೆ. ಸೊ ಇದು ನೀಟಾಗಿ ನೋಡಿ ಮೇಲೆ ಬರ್ತಾ ಇದೆ. ಸೊ 45-30 ಮಿನಿಟ್ಸ್ ಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಮೀಡಿಯಮ್ ಆಗಿ ಇಟ್ಕೋಬೇಕಾಗತ್ತೆ. ಹೈನೂ ಇರಬಾರ್ದು, ತುಂಬ ಲೋನೂ ಇರಬಾರ್ದು. ಹಾಗೆ ಸೊ ಎಗ್ಲೆಸ್ ಕೇಕ್ ಯಾರಿಗಾದ್ರು ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಎಗ್ ಇಲ್ಲದೆ ಕೂಡ ನಾವು ಕೇಕನ್ನು ರೆಡಿ ಮಾಡ್ಕೋಬೋದು. ನಾನು ಹಾಕಿದ ಅರ್ಧ ಫುಲ್ ಬಂದುಬಿಟ್ಟಿದೆ, ಆಲ್ರೆಡಿ ಗ್ಲಾಸಿಗೆ ಟಚ್ ಆಗಿದೆ, ಅಷ್ಟು ಮೇಲೆ ಬಂದುಬಿಟ್ಟಿದೆ. ಸೊ ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಬೇಕು. ಕೇಕು ರೆಡಿಯಾಗಿದೆ. ಈಗ ಒಂದು ನೈಫಲ್ಲಿ ಈ ಥರ ಚುಚ್ಚಿಬಿಟ್ಟು ನೋಡೋಣ. ನೈಫಲ್ಲೋ ಸ್ಪೂನಲ್ಲೋ ಸ್ಟಿಕ್ಕಲ್ಲೋ ಈ ಥರ ಅಂಟಬಾರ್ದು. ಸೊ ಇದು ರೆಡಿಯಾಗಿದೆ ಅಂತ ಒಂದು 5 ಮಿನಿಟ್ಸ್ ಬಿಟ್ಬೇಡ. ನೋಡಿ ಕೇಕು ಇವಾಗ ನಾನು ಪ್ಲೇಟಲ್ಲಿ ತೆಕ್ಕೊಂಡಿದ್ದೀನಿ. ಕಟ್ ಮಾಡಿ ನೋಡೋಣ. ಇನ್ನು ಬಿಸಿ ಇದೆ, ಇನ್ನೂ ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿದೆ. ತುಂಬ ಬಿಸಿ ನೋಡಿ ಯಾವ ಥರ ಬೆಂದಿದೆ ಅಂತ. ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ನೀಟಾಗಿ ಬೆಂದಿದೆ, ಹಾಗೆ ತುಂಬ ನೋಡಿ ಸಾಫ್ಟಾಗಿದೆ. ಹಾಗೆ ಚಾಕ್ಲೇಟು, ಡ್ರೈ ಫ್ರೂಟ್ಸು ಎಲ್ಲ ಹಾಗೆ ಇದೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ.